ಹಾಯ್ ಎಲ್ರಿಗೂ ನಮಸ್ತೆ. ನಾನು ಈ ಮನೆಯ ಸುಷ್ಮಾ ಮಾತಾಡೋದು. ಏನಪ್ಪ ಇವತ್ತಿನ ಅಪ್ಡೇಟ್ಸ್ ಅಂತ ಅಂದರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇದು ಅಂದರೆ ಅಮೌಂಟ್ ಬರ್ತಿಲ್ಲ, ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಬರ್ತಿಲ್ಲ, ಅದರಲ್ಲೂ ಕೂಡ ಏನು ಸಿಹಿ ಸುದ್ದಿ ಬಂದಿದೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಏನಿರ್ಬೋದು ಸಿಹಿ ಸುದ್ದಿ ಅನ್ನೋದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅಂದರೆ ಗೃಹಲಕ್ಷ್ಮಿಯರಿಗೆ ಏನು ಅಮೌಂಟು ಅಂದರೆ 12,000 ಏನು ಅಮೌಂಟು ಬಾಕಿ ಇತ್ತಲ್ವ ಸೆಪ್ಟೆಂಬರ್ ಮಂತಿಂದ, ಅದು ಕೂಡ ಇವಾಗ ಜಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಅದರಲ್ಲೂ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ. ಒಂದು ವೇಳೆ ಏನಾದರೂ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿಲ್ವ, ಹಾಗಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಎರಡನೇದಾಗಿ ಬಸ್ ಸಂಚಾರ ಅಂದರೆ ಏನು ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ನಲ್ವ, ಅದು ಒಂದಲ್ಲ 2 ದಿನ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದೆ ಅನ್ನೋದು ಸುದ್ದಿ ಕೂಡ ಬಂದಿರೋ ಅಂಥದ್ದು. ಅಂದರೆ ಯಾರು ವೃತ್ತಿಯಲ್ಲಿರ್ತಾರಲ್ವ ಅವರು ಅಂದರೆ ವೃತ್ತಿಯ ಸಾರಿಗೆ ಮುಷ್ಕರ ಕೂಡ ಇಲ್ಲಿ ನಡೀತಾ ಇದೆ. ಅವರು ಇಲ್ಲಿ ಮುಷ್ಕರ ಅನ್ನೋದು ವ್ಯಕ್ತಪಡಿಸ್ಕೊಳ್ತಾ ಇರೋದು. ಯಾವಾಗ ಅಂದರೆ ಯಾವಾಗಿನಿಂದ ಯಾವ ದಿನಾಂಕ ಮುಷ್ಕರ ಮಾಡ್ತಾರೆ, ಅಂದರೆ 2 ದಿನ ಯಾವಾಗ ಮಾಡ್ತಾರೆ ಅನ್ನೋದ್ರು ಕೂಡ ನಾನು ನಿಮಗೆ ಹೇಳ್ತೀನಿ. ಥರ್ಡ್ ಪಾಯಿಂಟ್ ಬಂದು ನಿಮಗೆ ರೇಷನ್ ಕಾರ್ಡ್, ಅಂದರೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ BPL ಕಾರ್ಡ್ ಇದ್ದವ್ರಿಗೂ ಕೂಡ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಪಡಿತರ ಚೀಟಿ ಇರೋರಿಗೂ ಕೂಡ ಒಳ್ಳೆ ಗುಡ್ ನ್ಯೂಸು. ಅದು ಏನಪ್ಪ ಅನ್ನೋದು ನೋಡೋಣ ಬನ್ನಿ. ಅಂದರೆ ಏನು ರಾಜ್ಯ ಸರ್ಕಾರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಏನು ಪಡಿತರ ಚೀಟಿ ಯೂಸ್ ಮಾಡ್ತಾರಲ್ವ ಅದು ಕೂಡ, ಹಾಗೆ ಅಂದರೆ ಪಡಿತರ ಚೀಟಿದಾರರಿಗೂ ಕೂಡ ಒಂದು ಗುಡ್ ನ್ಯೂಸ್, ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಅದು ಮಾರ್ಚ್ ತಿಂಗಳಿಂದ ಬದಲಾವಣೆನ ಕಾಣ್ತಾ ಇರ್ಬೋದು ನೀವು. ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಎಲ್ಲನೂ ಕೂಡ ಒಂದು ವಿವರಣೆ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಚೀಟಿದಾರರಿಗೆ ಏನು ಗುಡ್ ನ್ಯೂಸ್ ಬಂದಿದೆ, ಹಾಗೆ ನಿಮಗೆ ರಾಜ್ಯ ಸರ್ಕಾರದಿಂದ ಯಾವ್ಯಾವ ತರಹ ಲಾಭ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಪಕ್ಕ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳೋಣ. ಬೆಳ್ಳಿ ಚಿನ್ನ ಅಂದರೆ ಎಲ್ರಿಗೂ ಇಷ್ಟ ಆಗುವಂತಹ ಟಾಪಿಕ್ ಇದು. ಬೆಳ್ಳಿ ಚಿನ್ನ ಯಾಕೆ ಅಂದರೆ ದಿಢೀರ್ನೆ ಇಳಿಕೆ ಆಗಿದೆ, ಕಡಿಮೆ ಆಗಿಬಿಟ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಒಂದು ಅಚ್ಚರಿ ಆಗಿಬಿಟ್ಟಿದೆ. ಸೊ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ಕಡಿಮೆ ಆಗುತ್ತೆ ಅಂತ ಇನ್ನು ಕೆಲವರು ಅಂದ್ಕೊಂಡಿರ್ತೀರ. ಈಗ 1 ಗ್ರಾಮ್ಗೆ ಹೇಳಿರೋ ಪ್ರಕಾರ 4,000 ಕಡಿಮೆ ಆಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರದ್ದು ಏನು ಡೀಟೇಲ್ಸು ಮತ್ತು ನಿಮಗೆ ಬೆಳ್ಳಿ ಬೆಲೆ ಏನಿದೆ ಅಂದರೆ ಫಸ್ಟು 1 kg 4 ಲಕ್ಷ ಇತ್ತು, ಇವಾಗ ನಿಮಗೆ 2,40,000 ಈಗ ಕಡಿಮೆಯಾಗಿದೆ, ಇಳಿಕೆಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಏನು, ಇದ್ರ ಬಗ್ಗೆನೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ಪಾಯಿಂಟ್ಸ್ ವೈಸಲ್ಲಿ ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ. 25-26 ಏನಿದೆ ಅಲ್ವಾ, ಆ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ. ಈಗ ಯಾಕಿನ್ನೂ ಯಾಕೆ ಬಂದಿಲ್ಲ ಅಂತಲೂ ಕೆಲವರು ಕಮೆಂಟ್ ಹಾಕ್ತಾಯಿದ್ರೆ, ನಮ್ಗೆ ಇನ್ನೂ ಬಂದಿಲ್ಲ ಅಂತ. ಯಾರಿಗೆಲ್ಲ ಹೋಗಿದೆ, ಯಾರಿಗೆಲ್ಲ ಬಂದಿಲ್ಲ, ಇನ್ನು ಯಾರಿಗೆ ಬರಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅಂದರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಅಂದರೆ ಸೆಪ್ಟೆಂಬರ್ವರೆಗೂ 48,000 ಅಂದರೆ ರೂಪಾಯಿನ ಹಾಕಿದ್ದಾರೆ ಅನ್ನೋದು ಹೇಳ್ತಿರೋವಂಥದ್ದು. ಸೊ ಆದರೆ ವಿರೋಧ ಪಕ್ಷವರು ಅಂದರೆ BJP ಪಕ್ಷದಿಂದ ವಿರೋಧ ಪಕ್ಷದವರು ಹೇಳಿರೋವಂಥದ್ದು, ಇಲ್ಲಿವರೆಗೆ ಬರಬೇಕಾಗಿದ್ದು 60,000 ಕ್ರೆಡಿಟ್ ಮಾಡಬೇಕಾಗಿತ್ತು ಇವರು ಅನ್ನೋದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಜನವರಿ ತಿಂಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ ಇಲ್ಲಿವರೆಗೂ 24 ಕಂತು ಅಂದರೆ ಹೇಳ್ತಿರೋವಂಥದ್ದು ವಿರೋಧ ಪಕ್ಷದ ಫಸ್ಟ್ ಪಾಯಿಂಟಲ್ಲಿ. ಆದರೆ ಈಗ ಹೇಳ್ತಿರೋವಂಥದ್ದು ಜನವರಿ ತಿಂಗಳು ಲೆಕ್ಕ ಹಾಕ್ಕೊಂಡ್ರೆ 30 ತಿಂಗಳು ಕಂತು ಅಮೌಂಟು ಹಾಕಿದ್ದಾರೆ ಅಂತ ಅನ್ನೋದು ಒಂದು ಪಾಯಿಂಟು. ಅಂದರೆ ಜನವರಿವರೆಗೂ ಏನು 30 ಕಂತು ಆಗಬೇಕಾಗಿತ್ತು, ಈಗ ಇಲ್ಲಿವರೆಗೂ ಹಾಕಿರೋದು ಸರ್ಕಾರದಿಂದ ಬರೀ 24 ಕಂತು ಮಾತ್ರ ಅಮೌಂಟು ಜಮಾ ಮಾಡಿರೋವಂಥದ್ದು ಹೇಳ್ತಿರೋವಂಥದ್ದು. ಯಾರು ಹೇಳ್ತಿರೋವಂಥದ್ದು, BJP ಪಕ್ಷದ ನಾಯಕರು ಯಾರಿದ್ದಾರೆ ಅಲ್ವಾ, ಅಂದರೆ ಮಹೇಶ್ ತೆಂಗಿನಕಾಯಿ ಅಂತ ಯಾರಿದ್ದಾರೆ ಅಲ್ವಾ, ಅವರು BJP ಪಕ್ಷದಿಂದ ಒಂದು ಹೇಳಿಕೆನ ಕೊಟ್ಟಿರೋವಂಥದ್ದು. ಏನಪ್ಪ ಅಂತಂದರೆ ಇಲ್ಲಿವರೆಗೂ 30 ಅಂದರೆ ಸರ್ಕಾರ 30 ತಿಂಗಳು ಹಾಕಬೇಕಾಗಿತ್ತು, ಬರೀ 24 ತಿಂಗಳು ಮಾತ್ರ ಸರ್ಕಾರದಿಂದ ಬಂದಿರೋವಂಥದ್ದು. ಗೃಹಲಕ್ಷ್ಮಿಯರಿಗೆ ಮಾತ್ರ ಅಷ್ಟೇ ಅಮೌಂಟ್ ಜಮಾ ಆಗಿರೋದು. ಇನ್ನು ಮಿಕ್ಕಿದ್ದು ಯಾಕೆ ಆಗಿಲ್ಲ, 24 ಮಾತ್ರ ಯಾಕೆ ಹಾಕಿದ್ದಾರೆ ಅಂತ ಸದನದಲ್ಲಿ ಒಂದು ವ್ಯಕ್ತನ ಪಡಿಸ್ಕೊಂಡಿದ್ದಾರೆ, ಅವರು ಒಂದು ಸಭೆಯಲ್ಲಿ ಹೇಳಿರೋವಂಥದ್ದು ಇದು.
ಆ ಸಭೆಯಲ್ಲಿ ಒಂದು ಪ್ರಶ್ನೆ ಕೂಡ ಅವರು ಮಾಡಿರುವಂಥದ್ದು, ಯಾಕೆ ಅಂತ ಒಂದು ಧ್ವನಿಯನ್ನು ಹೇರಿದ್ದಾರೆ ಅವರು. ಸೊ ಈಗ ಫೆಬ್ ಮತ್ತು ಮಾರ್ಚ್ ಏನಿದೆ ಅಲ್ವಾ, ಆ ಅಮೌಂಟು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಹೇಳ್ತಿರೋವಂಥದ್ದು, ನಾವು ಆಲ್ರೆಡಿ 26 ಕಂತು ಬಿಡುಗಡೆ ಮಾಡಿದ್ದೀವಿ, ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅನ್ನೋದು ಕೂಡ ಒಂದು ಮಾಹಿತಿಯನ್ನು ಆ ಸೈಡಿಂದ ಕೂಡ ಅವರು ಹೇಳ್ತಿರೋವಂಥದ್ದು. ಅದನ್ನು ಯಾರು ಹೇಳ್ತಿರೋವಂಥದ್ದು ಅಂತಂದರೆ 24 26 ಕಂತಿನ ಹಣನ ನಾವು ಆಲ್ರೆಡಿ ಜಮೆ ಮಾಡಿಬಿಟ್ಟಿದ್ದೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು. ಈಗ ಏನಿದೆ 25 26ನೇ ಕಂತು ಕೂಡ ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದ್ದೀವಿ, ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಅನ್ನೋದು ಕೂಡ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಅಮೌಂಟ್ ಬಂದಿದೆ ಹೋಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅಕೌಂಟಲ್ಲಿ ಹೋಗಿ ಒಂದ್ಸಲ ಎಲ್ಲ ತರಹ ಚೆಕ್ ಮಾಡಿಕೊಂಡು ಯಾರಿಗೆಲ್ಲ ಬಂದಿದೆ ಒಂದು ಕಮೆಂಟ್ನ ತಿಳಿಸಿ. ಯಾರಿಗೆಲ್ಲ ಬಂದಿಲ್ಲ, ಇನ್ನೂ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಯಾರಿಗೆಲ್ಲ ಆಲ್ರೆಡಿ ಎಲ್ಲ ಕಂತಿದ್ದು ಹಣ ಬಂದಿದೆ ಅವರು ಕೂಡ ಒಂದು ಕಮೆಂಟ್ ಮತ್ತು ಊರಿನ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ನೆಕ್ಸ್ಟ್ ಟಾಪಿಕ್ಗೆ ನಾನು ಮಾತಾಡೋಣ. ಈಗ ಬಸ್, ನಿಮಗೆ ನಾನು ಹೇಳಿರೋ ಹಾಗೆ ಬಸ್ ಅಂತ ನಾನು ನಿಮ್ಗೆ ಅವಾಗ ಹೇಳಿದೆ, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ. ಒಂದಲ್ಲ 2 ದಿನ ಘೋಷಣೆ ಅಂದರೆ ಏನು ಮುಷ್ಕರನ ಮಾಡ್ತಾರೆ ಅಂತ ಹೇಳ್ತಿರೋವಂಥದ್ದು. ಯಾಕೆ ಈ ಮುಷ್ಕರನ ಅವ್ರು ಮಾಡ್ತಿದ್ದಾರೆ ಅಂತಂದರೆ, ಈಗ ಯಾವ ದಿನಾಂಕ ಮಾಡ್ತಾರೆ ಅಂತ ಅನ್ನೋದಾದರೆ ಫೆಬ್ರವರಿ 19, 20 ಈ 2 ದಿನ ಕರ್ನಾಟಕ ಬಂದ್ ಮಾಡಬೇಕೆಂದು ಮುಷ್ಕರ ಘೋಷಣೆಯನ್ನು ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಅವ್ರು ಏನಂತ ಅಂದರೆ ಮುಷ್ಕರ ಮಾಡ್ತಿದ್ದಾರೆ, ಬೆಂಗಳೂರು ಚಲೋ ಅಂತ ಹೇಳಿಬಿಟ್ಟು ಅವರು ಒಂದು ಮುಷ್ಕರನ ಮಾಡ್ತಾ ಇರುವಂಥದ್ದು. ಸರ್ಕಾರದ ಕಡೆಯಿಂದ ಏನು ಬರ್ತಿದೆ ಅನ್ನೋದಾದರೆ, ಇವ್ರು ಇಲ್ಲಿ ಈ ಕಡೆ ಮುಷ್ಕರ ಮಾಡ್ತೀವಿ, ಘೋಷಣೆನ ನಾವು ಮಾಡ್ತೀವಿ ಅಂತ ಹೇಳಿರೋ ಪ್ರಕಾರ ಸರ್ಕಾರ ಹೇಳ್ತಿರೋಂಥದ್ದು ಅವತ್ತಿನ ದಿನ ಏನಿದೆ ನೋ ಪೇ ನೋ ವರ್ಕ್ ಅಂತ ಕೂಡ ಸರ್ಕಾರ ಆ ದಿನ 2 ದಿನ ಅವರು ವರ್ಕ್ ಮಾಡಿದ್ರೆ ಮಾತ್ರ ಅಮೌಂಟು ಸ್ಯಾಲ್ರಿ ಅಂದರೆ ನೋ ಪೇ ನೋ ಕ್ರೆಡಿಟ್ ಅಂತ ಆ ಥರ ಹೇಳ್ತಿರೋಂಥ. ಯಾರೆಲ್ಲ ಈ ಥರ ಮುಷ್ಕರ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ಕೆಲಸಕ್ಕೆ ಬರಲ್ವೋ ಸರ್ಕಾರ ಹೇಳ್ತಿರೋ ಅಂಥದ್ದು ನೋ ಪೇ ನೋ ಸ್ಯಾಲ್ರಿ ನೋ ವರ್ಕ್ ಅಂದರೆ ಆ ದಿನ ಯಾರು ಅವ್ರು ವರ್ಕ್ ಮಾಡಲ್ವೋ ಅವ್ರಿಗೆ ಸ್ಯಾಲ್ರಿನೂ ಇಲ್ಲ, ಯಾವುದೇ ತರಹ ಅಟೆಂಡೆನ್ಸ್ ಆ ಥರ, ಓಕೆನಾ, ನೋ ಪೇ ನೋ ವರ್ಕ್ ಅಂತ ಹೇಳಿದ್ರೆ ಆ ಥರ ಸರ್ಕಾರದಿಂದ ಕೂಡ ಒಂದು ಅನೌನ್ಸನ್ನು ಮಾಡಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಅಂದರೆ ಏನು ಸಾರಿಗೆ ಮುಷ್ಕರರಿದ್ದಾರಲ್ವ ಅವರು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಮುಷ್ಕರನ ಮಾಡ್ತೀವಿ ಅಂತ ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋದು ಒಂದು ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು. ಅವರು ಕೂಡ ಮುಂದುವರಿಸ್ತಾರೆ. ಆ 2 ದಿನ ಏನು ಅವರು ಗೈರಾಗುವ ಅಂದರೆ ಹಾಜರಾಗಲ್ಲ ಅಂತ ಕೂಡ ಅವರು ಬೇಡಿಕೆನ ಹೇಳಿದ್ದಾರೆ. ಅವರು ಯಾವುದಕ್ಕೋಸ್ಕರ ಮುಷ್ಕರ ಮಾಡ್ತಿದ್ದಾರೆ, ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಕೂಡ 2 ದಿನ ಮುಷ್ಕರನ ಮಾಡಬೇಕು ಅಂತ ಕಂಪಲ್ಸರಿ ಅವರು ಹೇಳಿದ್ದಾರೆ. ಅಂದರೆ ಅವರು ಕೆಲಸ ಮಾಡೋದಿಲ್ಲ ಅಂತ ಒಂದು ಮುಷ್ಕರನ ವ್ಯಕ್ತಪಡಿಸ್ಕೋತಾ ಇದ್ದಾರೆ. ಅವರು ಸಂಪೂರ್ಣವಾಗಿ ಇಡೀ ರಾಜ್ಯ ಬಂದಾಗುತ್ತಾ ಅನ್ನೋದು ನಿಮ್ಮ ದೊಡ್ಡ ಡೌಟ್ ಇರುತ್ತೆ. ಹೌದು, ಖಂಡಿತವಾಗಿಯೂ ಮಾಡಲೇಬೇಕು ಅಂತಲೇ ಅವರು ಮಾಡ್ತಿರೋ ಅಂಥದ್ದು. ಆದರೆ ನೀವು ಯಾರೆಲ್ಲ 19 ಮತ್ತು 20ನೇ ತಾರೀಕು ಓಡಾಡಬೇಕು ಅಂದರೆ ಊರುಗಳಿಗೆ ಲಾಂಗ್ ಯಾರೆಲ್ಲ ಹೋಗಬೇಕು ಅಂತ ಇರ್ತೀರಲ್ವ ಅವರಿಗೆ ಸಾರಿಗೆ ವ್ಯವಸ್ಥೆ ಇರುತ್ತೆ. ಆದರೆ ತೀರಾ ನೀವು ಈಗ ಜನರಲ್ಲಾಗಿ ಓಡಾಡ್ತಾ ಇರ್ತೀರಲ್ವ ಆ ಥರ ಇರೋದಿಲ್ಲ, ಒಂದು ಸ್ವಲ್ಪ ಕಡಿಮೆ, ಅದಕ್ಕಿಂತ ಒಂದು 100%ಅಲ್ಲಿ ಒಂದು 30% 40% ಇರ್ಬೋದು, ಇನ್ನು 50-60% ಹೇಳೋದಕ್ಕಾಗೋದಿಲ್ಲ. ಸೊ ದಯವಿಟ್ಟು ಯಾರೆಲ್ಲ ಆ 2 ದಿನ ಓಡಾಡ್ತೀರಾ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಅವರು ಖಂಡಿತವಾಗ್ಲೂ ಅವರು ಸಾರಿಗೆ ಮುಷ್ಕರ ಅವ್ರು ಮಾಡಬೇಕು ಅಂತಲೇ ನಿಂತಿರೋವಂಥದ್ದು. ಆದರೆ ಕಡಿಮೆ ಬಸ್ಗಳು ಓಡಾಡ್ಬೋದು ಅಷ್ಟೇ, ಇದು ಕನ್ಫರ್ಮ್. ಮುಂದಿನ ನಾನು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇಷ್ಟು ಮಾಹಿತಿಯನ್ನು ಅವರು ಕೊಟ್ಟಿರುವಂಥದ್ದು. ಸೊ ಇಷ್ಟು ಮಾಹಿತಿಯನ್ನು ಅವರು ಹೇಳಿರುವಂಥದ್ದು. ಯಾರಿಗೆಲ್ಲ ಹೋಗಬೇಕು ಅಂತ ಅನಿಸಿದೆಯೋ ಅಂದರೆ ವ್ಯವಸ್ಥೆ, ಅಂದರೆ ದೂರದ ಊರಿಗೆ ಹೋಗುವಂಥ ವ್ಯವಸ್ಥೆ ಇದ್ದೇ ಇರುತ್ತೆ. ಸೊ ಇಡೀ ರಾಜ್ಯ ಬಂದಾಗುತ್ತೆ ಅಂತ ಹೇಳೋದಕ್ಕೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಕರ್ನಾಟಕದಲ್ಲಿ ಒಂದು ಮುಷ್ಕರನ ಅವರು ಹೇಳಿರುವಂಥದ್ದು ಈ 19, 20 ಏನು ದಿನ ಇದೆಯಲ್ವ ಆ ದಿನ ನೀವು ಯಾರೆಲ್ಲ ಸಂಚಾರ ಮಾಡ್ತೀರೋ ಆದಷ್ಟು ಸ್ವಲ್ಪ ತುಂಬಾ ಲಾಂಗ್ ಹೋಗೋರು ಸ್ವಲ್ಪ ಯೋಚನೆ ಮಾಡಿ ಹೋಗಬೇಕಾಗತ್ತೆ. ಸೊ ಯಾಕಂತಂದರೆ ಹೇಳೋದಕ್ಕಾಗಲ್ಲ ಏನಾಗುತ್ತೆ, ನೆಕ್ಸ್ಟು ಏನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ನೀವು ಸಡನ್ನಾಗಿ ಅಲ್ಲಿ ಹೋಗಿ ಮೆಜೆಸ್ಟಿಕ್ಕಲ್ಲಿ ವೆಯ್ಟ್ ಮಾಡೋದಾಗಲಿ, ಏನೋ ಒಂದು ನೀವು ತುಂಬ ಲಾಂಗ್ ಹೋಗ್ಬೇಕು, ಎಮರ್ಜೆನ್ಸಿ ಇದ್ದರೆ ಮಾತ್ರ, ಏನಾದರೂ ತೀರಾ ಎಮರ್ಜೆನ್ಸಿ ಇದೆ ಹೋಗಲೇಬೇಕು ಅನ್ನೋದಾದರೆ ಹೋಗಿ, ಇಲ್ಲ ಅಂತಂದರೆ ಸ್ವಲ್ಪ ಮುಂದೆ
ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಿರ್ಬೋದು ಅಂದರೆ ಸ್ಮಾರ್ಟ್ ಕಾರ್ಡ್. ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ನಾವು ಹೆಣ್ಮಕ್ಳೆಲ್ಲ ಆಧಾರ್ ಕಾರ್ಡಲ್ಲಿ ಓಡಾಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ವ, ಅಂದರೆ ಸಂಚಾರ ಶಕ್ತಿ ಯೋಜನೆ ಏನು ಯೂಸ್ ಮಾಡಿಕೊಂಡು ನಾವು ಓಡಾಡ್ತಾ ಇದ್ದೀವಲ್ವ, ಅದು ಒಂದು ಏನು ಸ್ಮಾರ್ಟ್ ಕಾರ್ಡು ನಾವೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ಗೌರ್ಮೆಂಟ್ ಕಡೆಯಿಂದನೇ ಫ್ರೀಯಾಗಿ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಇದು ಒಂದು ಪಾಯಿಂಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ತರಹದ ಅಮೌಂಟ್ ಪೇ ಮಾಡಿಬಿಟ್ಟು ನೀವು ಹೋಗಿ ಬೈ ಮಾಡೋವಂಥ ಅವಶ್ಯಕತೆ ಇಲ್ಲ. ಆವಾಗ ನೀವು ಈಗ ಹೆಂಗೆ ಆಧಾರ್ ಕಾರ್ಡ್ನ ತೋರಿಸ್ತಾ ಇದ್ದೀರಾ, ಈಗ ಹಾಗೆ ತೋರಿಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮುಂದಿನ ಜಾರಿಗೆ ಅಂದರೆ ನೆಕ್ಸ್ಟ್ ಬದಲಾವಣೆ ಬೇಕಾದರೆ ಅಂದರೆ ಸರ್ಕಾರನೇ ಪಾವತಿ ಏನೂ ಬೇಕಾಗಿಲ್ಲ, ನಾವೇ ಮಾಡಿಕೊಡ್ತೀವಿ. ಜಸ್ಟ್ ಸ್ಮಾರ್ಟ್ ಕಾರ್ಡನ್ನ ನೀವು ತೊಗೊಂಡು ತೋರಿಸಿದ್ರೆ ಸಾಕು ಅನ್ನೋದಕ್ಕೆ ಈಗ ಒಂದು ಅವರು ಜಾರಿಗೆನ ಮಾಡಬೇಕು ಅಂತ ಹೇಳ್ತಾ ಆಲ್ರೆಡಿ ಮಾಡಿದ್ದಾರೆ. ಇದು ನೆಕ್ಸ್ಟು ಜಾರಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನಿಮಗೆ ಗೊತ್ತಿರೋ ಹಾಗೆ 6ನೇ ಘೋಷಣೆ ಕೂಡ ಮಾಡಿದ್ರು. ಯಾವುದು ಗ್ಯಾರಂಟಿ ಯೋಜನೆ 6ನೇ ಇದು ಅಂತ ಅನ್ನೋದು ಭೂಮಿ ಯೋಜನೆ ಅನ್ನೋದು ಕೂಡ ಅದು ಕೂಡ ಜಾರಿಗೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರು. ಅವ್ರು ಹೇಳಿರೋ ಪ್ರಕಾರ ಈ ಯೋಜನೆಯನ್ನು ಜಾರಿಗೆ ತಂದು ಆಲ್ರೆಡಿ ಸ್ವಲ್ಪ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇದು ಕೂಡ ಜಾರಿಗೆ ಬಂದ ಮೇಲೆ ಈಗ 7ನೇದು ಕೂಡ ಏನು ಯೋಜನೆ ಇದೆಯಲ್ವಾ, ಆ ಯೋಜನೆ ಕೂಡ ನಿಮಗೆ ಬಂಪರ್ ಅಂತಲೇ ಹೇಳ್ಬೋದು. ನೀರು ಸಂಚಾರ ಅಂದರೆ ಆ ಯೋಜನೆ ಕೂಡ ನಿಮಗೆ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಗ್ಯಾರಂಟಿ 7 ಗ್ಯಾರಂಟಿ ಯೋಜನೆದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನಿಮಗೆ ಏನು ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಿಗೆಲ್ಲ ಇನ್ನೂ ಅರ್ಥ ಆಗಿಲ್ಲ, ನಾನು ಇನ್ನೂ ಡೀಟೇಲಾಗೆ ನಿಮಗೆ ಹೇಳ್ತೀನಿ. ಸೊ ಇಷ್ಟು ಈಗ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ರೇಷನ್ ಕಾರ್ಡ್ ಇರೋರ್ಗಂತೂ ಫುಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂತ ಅಂದರೆ ಇಂದಿರಾ ಕಿಟ್ ಆಲ್ರೆಡಿ ನಿಮಗೆ ನಾನು ಲಾಸ್ಟ್ ವಿಡಿಯೋದೆಲ್ಲ ಹೇಳಿದೆ, ಇಂದಿರಾ ಕಿಟ್ನ ಆಲ್ರೆಡಿ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಅಕ್ಕಿ ಜೊತೆಗೆ ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹೆಸ್ರು ಕಾಳು ಬದಲಿಗೆ ನಿಮಗೆ ತೊಗರಿ ಬೇಳೆನ ಜಾಸ್ತಿ ಪ್ರೊವೈಡ್ ಮಾಡಬೇಕು ಅಂತ ಹೇಳಿರೋವಂಥದ್ದು. ಈಗ ಹೆಸ್ರು ಕಾಳನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಅದ್ರ ಬದಲು ನಿಮಗೆ ತೊಗರಿ ಬೇಳೆನ ಕೊಡ್ತಾ ಇದ್ದಾರೆ ಹೆಚ್ಚಾಗಿ. ಯಾವಾಗ ಕೊಡ್ತಾರೆ ಅಂದರೆ ಫೆಬ್ರವರಿ 25 ಮೇಲೆ ಅಂದರೆ ಮಾರ್ಚ್ ಫಸ್ಟ್ ವೀಕ್ ಒಳಗೆ ನಿಮಗೆ ಎಲ್ಲರಿಗೂ ವಿತರಣೆ ಮಾಡಬೇಕು ಅನ್ನೋದು ಘೋಷಣೆ ಆಗೋಗಿದೆ. ಸೊ ಎಲ್ರಿಗೂ ಕೂಡ ನಿಮಗೆ ಬರುತ್ತೆ, ವೆಯ್ಟ್ ಮಾಡಿ. 2ನೇ ಪಾಯಿಂಟಲ್ಲಿ ನಿಮಗೆ ಅನ್ನ ಸೀಮಿತ ಯೋಜನೆ ಅಂತ ಅಂದರೆ ನಿಮಗೆ ಯಾರೆಲ್ಲ 75 ವರ್ಷ ಮೇಲ್ಪಟ್ಟವರಿಗೆ ಗೌರ್ಮೆಂಟ್ ಕಾರ್ಡ್ ಅಂದರೆ ಏನು ಪಡಿತರ ಚೀಟಿದಾರರು ಯಾರು ಇರ್ತಾರಲ್ವ ಅವರಿಗೆ ಅಂಗಡಿಯಿಂದನೇ ಅಂದರೆ ನ್ಯಾಯಬೆಲೆ ಅಂಗಡಿಯಿಂದನೇ ಹೋಗಿ ಒಂದು ನೋಂದಣಿ ಮಾಡಿಕೊಂಡ್ರೆ ಅವ್ರು ನಿಮಗೆ ಮನೆ ಹತ್ರನೇ ತಂದು ಕೊಡ್ತಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಏಜ್ ಆಗಿ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಸೊ ಎಷ್ಟೊಂದು ಇರುತ್ತೆ ಅವ್ರಿಗೂ ಕೂಡ, ಸೊ ಹೋಗೋಕ್ಕಾಗಲ್ಲ, ಟೈಮ್ ಇರಲ್ಲ, ಅಂಥವ್ರು ಹೋಗಿ ಜಸ್ಟ್ ಅಲ್ಲಿ ರಿಜಿಸ್ಟ್ರ್ ಮಾಡಿಕೊಂಡ್ರೆ ನಿಮ್ಮ ಏಜು 75 ಮೇಲೆ ಆಗಿದ್ರೆ ಮಾತ್ರ ನಿಮಗೆ ಇದನ್ನು ಪ್ರೊವೈಡ್ ಮಾಡ್ತಾರೆ. ಇದು ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 3ನೇದಾಗಿ ಈಗ ಮಕ್ಕಳು ಬೇರೆ ಕಡೆ ಅಂದರೆ ಕೆಲಸ ಮಾಡ್ತಾ ಇರ್ತಾರೆ, ಓಕೆನಾ. ಅಪ್ಪ ಅಮ್ಮಂಗೆ ಆಲ್ರೆಡಿ ಈಗ ಕ್ಯಾನ್ಸಲ್ ಮಾಡಿದ್ದಾರೆ, ಅವ್ರು ಆಲ್ರೆಡಿ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ, GST ಪೇಯರ್ ಮಾಡಿರ್ತಾರೆ, ಓಕೆನಾ. ಸೊ ಅಂಥವರಿಗೆ ರೇಷನ್ ಕಾರ್ಡ್ ಆಲ್ರೆಡಿ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಿದೆ. ಅಪ್ಪ ಅಮ್ಮಗೆ ಕೊಡಿಸ್ಬೋದಲ್ವಾ, ಅಂದರೆ ಅವ್ರ ಕಾರ್ಡ್ನ BPL ಕಾರ್ಡ್ನ ಮತ್ತು ಅಂದರೆ ಏನು ಕ್ಯಾನ್ಸಲ್ ಆಗಿದೆಯಲ್ಲ ಅದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದಾರೆ, ಅದನ್ನು ವಾಪಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ನಿಮಗೆ ಪಡಿತರ ಚೀಟಿ ಏನಾದರೂ ನೀವು ಮಾರ್ಕೊಂಡಿದ್ದಾದರೆ ಅಂದರೆ ನೀವೇನಾದರೂ ಬೇರೆಯವ್ರಿಗೆ ಮಾರೋ ಅಂಥದ್ದು ಯಾರಾದರೂ ನೋಡೋದ್ರೆ ದಂಡನ ನಿಮಗೆ ವಿಧಿಸಲಾಗುತ್ತದೆ. ಇದು ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮಗೆ ಹೇಳಿದೆ ಇದ್ರ ಬಗ್ಗೆ ಡೀಟೇಲಾಗಿ. ಇದನ್ನು ಯಾರು ಕೂಡ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ನಿಮಗೆ ದಂಡ ವಿಧಿಸ್ತಾರೆ. ಏನು ನೀವು ಅಷ್ಟು ದಿನದಿಂದ ತೊಗೊಂಡಿರ್ತೀರಲ್ಲ ಅದ್ರದ್ದು ಸೇರಿಸಿ ನಿಮಗೆ ದಂಡ ಹಾಕ್ತಾರೆ. ನೀವು ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ನಿಮಗೆ ಹೇಳ್ತೀನಿ. ಹಾಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನನಗೆ ಎಷ್ಟು ಗೊತ್ತು ನಾನು ಅದನ್ನು ಸಾಮಾನ್ಯವಾಗಿ ನಿಮಗೆ ಯಾವ ರೀತಿ ಹೇಳ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಚಿನ್ನ ಬೆಳ್ಳಿ ಅಂದರೆ ಲಾಸ್ಟ್ ಟಾಪಿಕ್ ಬಂದು ಚಿನ್ನ ಬೆಳ್ಳಿ ದರ ಇಳಿಕೆ ಆಗಿಬಿಟ್ಟಿದೆ, ಓಕೆನಾ. ಸೊ ನೆಕ್ಸ್ಟ್ ಎಲ್ಲ ಹೇಳ್ತಾರೋ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಸೊ ಬಜೆಟಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಈಗ ಪ್ರೆಸೆಂಟು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಬೆಳ್ಳಿ ಬೆಲೆ. ನೆಕ್ಸ್ಟು 10 ಗ್ರಾಮ್ಗೆ 1 ಲಕ್ಷಕ್ಕೆ ಹೋಗುವಂಥ ಚಾನ್ಸ್ ಕೂಡ ಇದೆ ಅಂತ ಕೂಡ ಹೇಳ್ತಿರೋ ಅಂಥದ್ದು, ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸೊ ಈಗ ಇರೋವಂಥದ್ದು ಈಗ 4,000 1 ಗ್ರಾಮ್ಗೆ ಕಡಿಮೆ ಆಗಿರೋ ಅಂಥದ್ದು. ಫಸ್ಟ್ ನಿಮಗೆ ನಾವು ನೋಡಿರೋ ಪ್ರಕಾರ 16,500 ಇತ್ತು 1 ಗ್ರಾಮ್ಗೆ. ಸೊ ವೇಸ್ಟೇಜ್ ಎಲ್ಲ ಸೇರಿಸಿ 17,500 ಮಾಡ್ತಿದ್ರು.
ಈಗ ಆಲ್ರೆಡಿ ಎಷ್ಟೋ ಅಮೌಂಟು 3 ಅಂದರೆ 4,000ವರೆಗೂ ಕಡಿಮೆ ಆಗಿಬಿಟ್ಟಿದೆ. ಸೊ ನಾವು ಕೂಡ ಗೋಲ್ಡ್ ತೊಗೊಂಡಾಗ ನಾವು ಕೂಡ ಜಾಸ್ತಿ ರೇಟ್ ಕೊಟ್ಟೆ ತೊಗೊಂಡಿರೋದು. ಸೊ ಆದರೆ ಈಗ ಫೀಲ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ನೀವು ಕೂಡ ಈಗ ಕಡಿಮೆ ಇರೋದ್ರಿಂದ ಯಾರೆಲ್ಲ ಮದುವೆ ಆಗಿರ್ಬೋದು, ಫಂಕ್ಷನ್ಸ್ಗಳಾಗಿರ್ಬೋದು, ಏನೋ ಒಂದು ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು, ಇವ್ರಿಗೆ ನಿಜವಾಗ್ಲೂ ಕೂಡ ಈಗ ತುಂಬಾ ಒಳ್ಳೆ ಚಾನ್ಸ್ ಇದೆ. ಹೋಗಿ ನಿಮಗೆ ಬೇಕು ಅಂತ ಅಂದರೆ ಈಗ ಪರ್ ಗ್ರಾಮ್ ಎಷ್ಟಾಗಿದೆ ಅಂದರೆ 14,300 ಸಮಥಿಂಗ್ ಆಗಿದೆ. ಸೊ ನಿಮ್ಗೆ ಈಗ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಹೋಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಎಷ್ಟಾಗುತ್ತೋ ಅನುಕೂಲ ಅಷ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಬೆಳ್ಳಿ ಕೂಡ ತುಂಬಾ ಕಡಿಮೆ ಆಗಿದೆ. 4 ಲಕ್ಷ ಇತ್ತು ಫಸ್ಟು 1 kgಗೆ, ಇವಾಗ ಬಂದು 2,40,000 ಆಗಿದೆ. ಇನ್ನೂ ಇಳಿಕೆ ಆಗ್ಬೋದು ಅಂತ ಕೂಡ ಮಾಹಿತಿನ ಹೇಳ್ತಿರೋ ಅಂಥದ್ದು. ಸೊ ನಿಮಗೆಲ್ಲ ಯಾರಿಗೆಲ್ಲ ತೊಗೋಬೇಕು ಈಗ ಒಳ್ಳೆ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ತುಂಬಾ ಕಡಿಮೆ ಆಗಿದೆ. ಅಂದರೆ 1 ಗ್ರಾಮ್ಗೆ 4,000 ಕಡಿಮೆ ಆಗೋದು ಒಂದು ಒಂದು ತಮಾಷೆನೇ ಅಲ್ಲ. ಸೊ ಇದು ಸೀರಿಯಸ್ ವಿಷಯನ ನೋಡಿಕೊಂಡು ನೀವು ಹೋಗಿ ತೊಗೋಬೇಕು ಅಂತ ಅನ್ಸಿದ್ರೆ ಹೋಗಿ ಬೈ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೀಗೆ ಹೆಚ್ಚಿನ ವೀಡಿಯೋನ ನಾನು ನಿಮ್ಗೆ ಹಾಕ್ತೀನಿ. ಹಾಗೆ ಕೊನೆಯದಾಗಿ ನಿಮ್ಗೆ ಯಾರಿಗಾದರೂ ವರ್ಕ್ ಫ್ರಮ್ ಹೋಮ್ ಬೇಕಾಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಲಿಂಕೆಲ್ಲ ನಾನು ಹಾಕಿರ್ತೀನಿ. ಸೊ ನೀವು ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಮಾಹಿತಿ ಬೇಕಿದ್ದಲ್ಲ ನಾನೆಲ್ಲ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.